ನನ್ನ ಮೊದಲ ಕ್ವಶನ್, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಾಥಮಿಕ ಸಂಸ್ಥೆ ಏನಿದೆ ಅದು ನಿರ್ಣಯ ಮಾಡಿತ್ತು ಏನಂತ, ವೀರಶೈವ ಲಿಂಗಾಯತನ ಧರ್ಮದ ಕಾಲಂನಲ್ಲಿ ಬರೆಸ್ಬೇಕು ಅಂತ. ಈಗ ಹಿಂದೂಗಳು ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ತಾವು ಹೇಳ್ದಾಗೇ ನಾವು ಆಚಾರ ವಿಚಾರಣೆ ಎಲ್ಲ ಮಾಡ್ತಾ ಇರೋದೇನಿದೆ ಹಿಂದುತ್ವ, ಇದನ್ನು ನಾವು ಪರಿಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಏನು ಬರೆಸ್ಬೇಕು? ಎರಡನೇ ಕ್ವಶನ್, ನೇರವಾಗಿ ಹೇಳ್ಬಿಡಿ ಅಂತೀರಿ ನೀವು, ಕರೆಕ್ಟಾಗಿ ಹೇಳಿ ಒಂದ್ಸಲ ಅಂತ. ಅದೊಂದು ಕ್ಲಾರಿಫಿಕೇಶನ್ನು, ಏಕೆಂದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನೋ ತಾವಿದ್ದೀರಾ, ಅದ್ರ ಬಗ್ಗೆ ಒಂದು ಕ್ವಶನು. ಸೆಕೆಂಡ್ ಕ್ವಶನ್ನು, ಜಾತಿನ ನಾವು ಪ್ರಚಾರ ಮಾಡೋಕ್ಕಾಗಲ್ಲ, ನಾವು ಧರ್ಮನೇ ಪ್ರಚಾರ ಮಾಡೋಕ್ಕಾಗೋದು. ಹಾಗಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮನೋ ಜಾತಿನೋ ಅನ್ನೋದು ಕ್ಲಾರಿಫೈ ಆಗಬೇಕು. ಆಮೇಲೆ ನಾವು ಧರ್ಮವಾಗಿ ಹಿಂದುತ್ವ ನಾವು ಆಲ್ರೆಡಿ ಇರೋದ್ರಿಂದ ಹಿಂದುತ್ವದ ಜೊತೆ ನಾವು ಧರ್ಮವಾಗಿ ಹೊಂದ್ಕೊಂಡು ಹೋಗ್ಬೋದಾ? ಇದು ಮೂರನೇ ಕ್ವಶನ್. ನೋಡಿ, ನಾವು ಸಾವಿರಾರು ವರ್ಷದಿಂದ ನಾವು ವೀರಶೈವ ಧರ್ಮ ಅಂತ ಹೇಳ್ಕೊತ ಬಂದಿದ್ದೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಎಲ್ಲ ಗ್ರಂಥಗಳಲ್ಲಿನೂ ಕೂಡ ವೀರಶೈವ ಧರ್ಮ ಅಂತ ಬಂದಿದೆ. ಹೌದಾ? ಲಿಂಗಾಯತ ಅನ್ನುವಂಥದ್ದನ್ನು ಕೂಡ ವೀರಶೈವದ ಜೊತೆ ಸೇರಿಸಿದವರು ಯಾರು? ಸಿದ್ಧಗಂಗಾ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಯಾವಾಗ ಕೆಲವು ಜನ ಲಿಂಗಾಯತದ ಪದವನ್ನು ಹಿಡ್ಕೊಂಡು ಬಡ್ದಾಡಕತ್ತಿದಾಗ, ಇರಲಿ ಇನ್ನು ಮೇಲೆ ವೀರಶೈವ ಲಿಂಗಾಯತ ಅಂದುಬಿಡ್ರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆವಾಗಿನಿಂದ ನಾವು ವೀರಶೈವ ಲಿಂಗಾಯತ ಅನ್ಕೊತ ಹೊರಟಿದ್ದೀವಿ. ಯಾವಾಗಿದ್ರೂ ಹಿಂದಿನಿಂದನೂ ಕೂಡ ನಾವು ನಮ್ಮದಕ್ಕೆ ಧರ್ಮ ಅನ್ಕೊತ ಬಂದಿದ್ದೀವಿ. ಆದರೆ ಯಾವುದು ಸರ್ಕಾರ ಅದಕ್ಕೆ ಮಾನ್ಯತೆಯನ್ನು ಕೊಡಬೇಕು, ಅಂಗೀಕಾರ ಮಾಡಬೇಕಲ್ಲ, ಮುದ್ರೆಯನ್ನು ಒತ್ತಬೇಕಲ್ಲ, ಅದು ಒತ್ತದೇ ಇರೋದರಿಂದ ಆ ಕಡೆ ಈ ಕಡೆ ಛಿದ್ರ ಆಗಬಾರ್ದು ಅನ್ನೋದಕ್ಕೆ ಮೊದಲು ಎಲ್ಲರನ್ನೂ ಒಂದು ಕಡೆಗೆ ತರೋಣ. ಮುಂದೆ ತನ್ನಷ್ಟಕ್ಕೆ ತಾನೇ ಧರ್ಮ ಆಗೇ ಬಿಡ್ತೈತೆ. ಅದು ನಾವು ಎಲ್ಲೆಲ್ಲೋ ಹೋಗಿಕೊಂಡು ಒಂದೊಂದು ಧರ್ಮ ಅಂತ ಹೇಳ್ಕೊತ ಹೋಗೋದ್ರಿಂದ ಅಲ್ಲ ಅಂತೇಳಿ ಒಂದು ಯೋಗ್ಯ ನಿರ್ಣಯಕ್ಕೆ ಬಂದಿದ್ದೀವಿ. ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಉಪಜಾತಿ ಅಂತ ಏನು ಬರ್ತದೆ ಅಲ್ಲಿ ನಿಮ್ಮ ಒಳಪಂಗಡಗಳನ್ನ ಬರೆಸ್ರಿ. ಯಾವಾಗ ನೀವು ಎಲ್ಲರೂ ಒಂದು ಕಡೆಗೆ ಬರ್ತೀರಲ್ಲ, ವೀರಶೈವ ಲಿಂಗಾಯತ ಅಂತೇಳಿ ಒಂದು ಕಡೆಗೆ ಸೇರ್ತಿರಲ್ಲ, ನಿಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಭಾಳ ಮುಖ್ಯ. ಸಂಖ್ಯಾ ಆಧಾರದ ಮೇಲೆ ಸೌಲಭ್ಯಗಳು ಅನ್ನುವಂಥದ್ದು ಬಂದಾಗ ಆ ಸೌಲಭ್ಯಗಳನ್ನ ನೀವು ಕಳ್ಕೊಬಾರ್ದಂದ್ರೆ ಎಲ್ಲರೂ ಒಂದು ಕಡೆಗೆ ಬರಬೇಕು. ಅದು ನಮ್ಮ ಮೂಲ ಗುರಿ. ಒಂದು ಪ್ರಶ್ನೆ ಕ್ಲಿಯರು, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಅನ್ನೋದು ಏಕತಾ ಸಮಾವೇಶದ ಸಂದೇಶ ಆಗಿತ್ತು ಅಂತ. ಇಲ್ಲ, ಅದು ಒಂದೇ ಅಲ್ಲ. ಅದೇ ಜಾತಿ ಅಂತ ಬಂದಾಗ ವೀರಶೈವ ಲಿಂಗಾಯತ. ಅಂದ್ರೆ ಜಾತಿ ಅಂತ ಬಂದ ಕೂಡಲೇ ವೀರಶೈವ ಲಿಂಗಾಯತ. ಉಪಜಾತಿ ಅಂತ ಬಂದಾಕ್ಷಣ ಹಿಂದೂ ಧರ್ಮ. ಉಪಜಾತಿ ಅಂತ ಏನೋ ಒಂದು ಇಟ್ಟಿದ್ದಾರೆ, ಅದರೊಳಗೆ ನಾವು ಇದನ್ನು ಬರೆಸಬೇಕು ಅನ್ನುವಂಥದ್ದು ಯಾವುದು ನಮ್ಮ ಒಳ ಪಂಗಡಗಳದಾವ ಅವನು ಬರೆಸ್ಕೊಂಡ್ಬಿಡೋದು.